ಪೊಲೀಸ್ ಇರ್ಲಿ, ಡಾಕ್ಟರ್ ಇರ್ಲಿ, ಇಂಜಿನಿಯರ್ ಇರ್ಲಿ, ಇವರೆಲ್ಲರೂ ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಬೇಕಂದ್ರೆ ಊಟ ಬೇಕಾಗ್ತದ. ಊಟ ಬೇಕಂದ್ರೆ ನೀವೆಲ್ಲರೂ ಎಲ್ಲಿ ಬರ್ಬೇಕಂದ್ರೆ ರೈತನ ಪಾದಕ್ಕೆ ಬರಬೇಕು, ಬೇರೆ ಮಾರ್ಗ ಇಲ್ಲ. ರೈತನಿಗ ಕಣ್ಣೀರ್ ಹಾಕ್ಸಿದ್ರಿ ಅಂತಂದ್ರ, ರೈತನಿಗೆ ತ್ರಾಸ ಕೊಟ್ರಿ ಅಂತಂದ್ರ, ಭೂಮಿ ತಾಯಿ ತ್ರಾಸ ಕೊಟ್ಟಿ ಅಂತಂದ್ರ ಯಾರು ಕೂಡ ಉದ್ಧಾರ ಆದಂತ ಇತಿಹಾಸ ಈ ಭೂಮಿ ತಲೆ ಮ್ಯಾಗಿಲ್ಲ. ವಿಜಯನಗರ ಸಾಮ್ರಾಜ್ಯ ಹಾಳಾಗಿ ಹೋಗೈತಿ, ರಾಜ ಮಹಾರಾಜರು ಹಾಳಾಗಿ ಹೋಗ್ಯಾರ. ದೊಡ್ಡ ದೊಡ್ಡ ಬಂಗಾರದ ಕಿರೀಟ ಹಾಕೊಂಡು ಪೀಠದ ಮ್ಯಾಗ ಕೂತು ಪಟ್ಟ ಕಟ್ಕೊಂಡವರೆಲ್ಲ ಹಾಳಾಗಿ ಹೋಗ್ಯಾರ. ಯಾರು ಉಳಿದಿಲ್ಲ, ಯಾವ ಆಸ್ತಿನೂ ಹೋಗಿಲ್ಲ. ಬಹಳ ಫ್ಯಾಕ್ಟರಿಗಳ ಕಟ್ಟಿ ಬಹಳ ಹಣ ತಗೊಂಡು ಹಣ ಗಳಿಸಿ ಹೊರದೇಶದಾಗ ರೊಕ್ಕ ಇಟ್ಟಾರ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳೇ ಆಗ್ತದ. ಲಕ್ಷ ಲಕ್ಷ ಎಕರೆ ಭೂಮಿ ಖರೀದಿ ಮಾಡಿ ಉತ್ತಾರ ಮ್ಯಾಗ ಹೆಸರು ಬರ್ಸ್ಯಾರ. ತಮ್ಮ ಹಾಳಿ ಬದಲಾಗ್ತದ, ಭೂಮಿ ಎಲ್ಲ ಇರ್ತದ, ಉತ್ತಾರ ಬದಲಾಗ್ತದ. ಆ ಮಣ್ಣಿನ ಕೆಳಗೆ ನೀವು ಹೋಗ್ತಿ, ಮಣ್ಣು ಹಂಗ ಇರ್ತದ. ಎಚ್ಚರಲ್ಲೇ ಬದುಕಬೇಕಾಗ್ತದ. ಬದುಕು ಬಹಳ ಸುಂದರ ಅದ. ಮನೆಯಲ್ಲಿ ಒಂದು ತಾಸು ಪುರಾಣ ಮಾಡೀನಿ. ಬಾಳ ಎಲ್ಲ ಬೆಳಗ್ಗೆ ನಮ್ದ ಐತಿ, ಬಾಳ ಏನ್ ಹೆಚ್ಚಡಂಗಿಲ್ಲ. ಏನು ಮರಿಬಾರದು ಅಂತಂದ್ರ, ಊರಾಗ ಒಬ್ಬ ಕಟಿಂಗ್ ಮಾಡೋ ವ್ಯಕ್ತಿ ಇದ್ದ. ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದ. ಆ ಟಿಕೆಟ್ ಯಾರ ಕಡೆ ಕೊಟ್ಟಿದ್ದಂದ್ರ, ನನ್ನ ಕೈಯಾಗಿದ್ರೆ ಎಲ್ಲರೇ ಮರತ್ತ ಕಳೆದು ಹೋಗ್ತದ ಅಂತೇಳಿ ಹೆಂಡತಿ ಕೈಯಾಗ ಕೊಟ್ಟಿದ್ದ. ಎಲ್ಲರೇ ಚಲೋ ಜಾಗದಾಗ ಇಡ ಅಂತೇಳಿ ಆ ತಾಯಿ ಒಂದ್ ಕಡೆ ಇಟ್ಟಿದ್ರು. ಊರಾಗ ಸಸಲಟ್ಟಿ ಅಂತ ಗ್ರಾಮದೊಳಗ, ಊರಾಗ ಬಹಳ ದೊಡ್ಡ ಶ್ರೀಮಂತ ಊರ್ ಗೌಡ್ರು ಅವ್ರು ಕಟಿಂಗ್ ಮಾಡಾಕತ್ತಿದ್ದ. ಆ ಗೌಡ್ರ ಪೇಪರ್ ಓದಾಕತ್ತಿದ್ರು. ಅರ್ಧ ಕಟಿಂಗ್ ಮಾಡಿದ್ದ. ಗೌಡ್ರ ಪೇಪರ್ ಓದೊಳಗ ಕೊನೆಗೆ ಲಾಟ್ರಿ ಟಿಕೆಟ್ ನಂಬರ್ ಹತ್ತಿತ್ತು, ನಂಬರ್ ಇದ್ದು. ಗೌಡ್ರ ನಂದೊಂದ್ ನಂಬರ್ ನೋಡ್ರಿ ಅಂದ. ಹೇಳಿ ಬಿಡದ 3ನೇ ಸಾಲಿನಾಗ 1ನೇ ನಂಬರ್ ಅವಂದ ಇತ್ತು. 25 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿತ್ತು. ಅವಾಗ 25 ಲಕ್ಷ ರೂಪಾಯಿ ಲಾಟ್ರಿ ಏನ್ ಹತ್ತಿತ್ತಲ್ಲ, ಗೌಡ್ರದ ಅರ್ಧ ಕಟಿಂಗ್ ಮಾಡಿದ್ದ. ಅದೇನು ಕತ್ತಿ ಬಟ್ಲೆ ಇತ್ತಲ್ಲ, ಡಬ್ಯಾಗ ಇಟ್ಬಿಟ್ಟವ. ಗೌಡ್ರ ಅಂದವ, ನಾ ಇನ್ನು ಕಟಿಂಗ್ ಮಾಡಂಗಿಲ್ರಿ ಅಂದ. ಯಾಕೋ ಮಾಡೋ, ಇನ್ನೊಂದು ಅರ್ಧ ಅದ ಮಾಡಂದ್ರು. ಗೌಡ್ರ ಅಂದವ, ಇನ್ಕತಕ್ಕ ನೀವು ಗೌಡ್ರ ಸೌಕಾರ ಇದ್ರಿ, ನನಗೆ 25 ಲಕ್ಷ ಅದ, ನಾನು ನಿಮ್ಗಿಂತ ದೊಡ್ಡ ಸೌಕಾರ, ನಾ ಯಾಕೆ ಮಾಡ್ರಿ ಅಂದವ. ಡಬ್ಬಿ ತಗೊಂಡ ಬಗಲಾಗಿ ಹಿಡ್ಕೊಂಡ ನದಿ ದಾಟಿ ತನ್ನ ಊರಿಗೆ ಹೋಗಬೇಕಾಗಿತ್ತು. ದೋಣಿ ಒಳಗ್ ಕೂತ ನಾವಿನೊಳಗ್ ಅರ್ಧಕ್ ಹೋದ ವಿಚಾರ ಬಂತು. 25 ಲಕ್ಷ ರೂಪಾಯಿ ಲಾಟ್ರಿ ಹತ್ಯದ. ಈ ಕಟ್ಟಿಂಗ್ ಮಾಡು ಬಟ್ಲ, ಈ ಕತ್ತಿ, ಇದನ್ನ ತಗೊಂಡು ಇನ್ನೇನ್ ಮಾಡೋದದ? ಇಷ್ಟು ವರ್ಷ ಅನ್ನ ಹಾಕಿತ್ತು ಮರದವ, ಇನ್ನೇನ್ ಇದನ್ನ ತಗೊಂಡ್ ಮಾಡೋದಂತೇಳಿ ಡಬ್ಬಿ ಏನ್ ಮಾಡಿದ, ನದಿಯಾಗ ಹೋಗೋದು. ಮನಿಗ್ ಹೋದ, ಹೆಂಡತಿ ಮುಂದ್ ತೈ ಕುಣ್ಕೊಂತ ಕೇಳ್ತಾನ, ಲಾಟ್ರಿ ಟಿಕೆಟ್ ಕೊಟ್ಟಿಲ್ಲ, ತಗೊಂಡ್ ಬಾ, 25 ಲಕ್ಷ ಹತ್ಯದ ಅಂತಂದಾಗ, ನಿಮಗ್ ಕಟಿಂಗ್ ಮಾಡೋ ಡಬ್ಬಿ ಎಲ್ಲಿ ಐತ್ರಿ ಅಂತ ಕೇಳಿ. ಅರ್ಥ ಆತ್ರಿ? ನೀವೆಲ್ಲಾರ ಇಟ್ಟು ಮರಿತೀರಿ, ನಾ ಇಟ್ಟು ಮರಿತೀನಿ ಅಂತ ಏನ್ ಮಾಡೀನಿ ಅಂದ್ರ, ಜೀವನದೊಳಗ ಅನ್ನ ಹಾಕಿರ್ತಕ್ಕಂತ ಕಟಿಂಗ್ ಡಬ್ಬಿ, ಕತ್ತಿ ಬಟ್ಲ ನೀವು ಮರ್ಯಂಗಿಲ್ಲ ಅಂತ ಹೇಳಿ ಆ ಡಬ್ಬಿ ಕೆಳಗಿನ ಬಾಜು ಲಾಟ್ರಿ ಟಿಕೆಟ್ ಇಟ್ಟೀನ್ರಿ, ಅದ ಡಬ್ಬಿ ಎಲ್ಲಿ ಐತೆ ಅಂತ ಕೇಳಿ. ಅಧ್ಯಕ್ಷರ ಎಲ್ಲಿ ಹೋಯ್ತು? ಹಾ, ಮರಿಬಾರದು. ಈ ತಾತ್ಪರ್ಯ ಏನ್ ಹೇಳಿನಿ ಅಂತಂದ್ರ, ನಾಳೆ ಭೂಮಿ ತಾಯಿ ಮಡಿಲಿನೊಳಗ ನಾವೆಲ್ಲ ಅಸ್ತಂಗತರಾಗವ್ರದೀವಿ. ಇದ್ದುದರೊಳಗ ಇರುವಷ್ಟು ಆಯುಷ್ಯವನ್ನ ಸಾಧು ಸಂತರು ಜಗತ್ತಿಗೆ ಅನ್ನ ಹಾಕಿರ್ತಕ್ಕ ಅನ್ನದಾತರ ಸೇವಾ ಮಾಡೋ ಸಲುವಾಗಿ, ಇನ್ಯಾರು ಸೇವಾ ಮಾಡೋ ಸಲುವಾಗಿ ನಾವೆಲ್ಲ ಆನಂದವಾಗಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಗಡಿ ಕಾಯಕತ್ತಾರಲ್ಲ ಸೈನಿಕರು, ಹೆಂಡತಿ ಮಕ್ಕಳನ್ನು ಬಿಟ್ಟು ಅಲ್ಲಿ ಕಾಯ್ಲಿಕ್ಕತ್ತಾರಲ್ಲ, ಅವ್ರ ಸೇವಾ ಮಾಡೋ ಸಲುವಾಗಿ ಆವಿಷ್ಯ ಸಾರ್ಥಕ ಆಗಬೇಕು. ಕೊನೆ ಒಂದು ಮಾತು, ರೈತನ ಬಾಳು ಕಣ್ಣೀರಿನ ಗೋಳ ಐತಲ್ಲ, ಇದ್ರ ಬದಲು ಒಂದು ಮಾತು ಹೇಳ್ತೀನಿ. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಬೆಳಗಾವಿ ಅಧಿವೇಶನದೊಳಗೆ ಒಂದು ಮನವಿ ಕೊಟ್ಟಿವಿ ಅಧ್ಯಕ್ಷರು. ನಾವು ಏನು ಕೊಟ್ಟಿವಿ ಅಂದ್ರ, ಈ ಗೌರ್ಮೆಂಟ್ ನೌಕರಿ ಎಲ್ಲ ರಿಟೈರ್ಡ್ ಆದ ನಂತರ ಪೆನ್ಷನ್ ಬರ್ತೈತಲ್ಲ, ನಿವೃತ್ತಿ ವೇತನ, ಅವ್ರಿಗೆ ಅರ್ಧ ಪಗಾರ ಬರ್ತದ. ನಾವು ಏನ್ ಕೇಳಿವಿ ಅಂದ್ರ, 31 ಜಿಲ್ಲೆಯೊಳಗೆ 60 ವರ್ಷ ಆಗಿರ್ತಕ್ಕಂತ ಗಂಡ ಹೆಂಡತಿ ಇರ್ತಕ್ಕಂತ ರೈತ ಕುಟುಂಬಕ್ಕ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳಿವಿ. ಇನ್ನೊಂದೈತಿ, ಬರ್ತೀರೇನ್ ನೀವೆಲ್ಲ? ಅತನೀನ್ ಬೇಡ, ಸಸಾಲಟ್ಟಿಯಿಂದ ಬೆಳಗಾವ ತಕ್ಕ ಡಿಸೆಂಬರ್ದಾಗ ಪಾದಯಾತ್ರೆ ಮಾಡೋಣ. ಎದಕ್ರಿ? ಕಬ್ಬಿಗಾಗೆಲ್ಲ, ನೀರಿಗಾಗೆಲ್ಲ. ಕರ್ನಾಟಕದೊಳಗ ಸಂಪೂರ್ಣ ಸಾರಾಯಿ ಬಾರ್ ಬಂದ್ ಆಗ್ಬೇಕಂತ ಪಾದಯಾತ್ರೆ ಮಾಡಕತ್ತೀವಿ. ಬರ್ತೀರಿ? ಕೈ ಎತ್ರಿ. ಯಾಕೆ ಬಾಳ ಮಂದಿ ಎತ್ತವತ್ತಲ್ರಿ? ಇಲ್ಲನ್ರಿ, ನಾವೇನು ಪಾದಯಾತ್ರೆ ಮಾಡಂಗಿಲ್ಲ, ಇನ್ನ ದೂರ ಐತೆ ಅದು. ಯಾಕಂದ್ರ ಇಲ್ಲಿ ಸಸಾಲಟ್ಟಿಯಿಂದ ಪಾದಯಾತ್ರೆ ಮಾಡೋದ್ರಾಗ, ಮುಗುಳು ಕೋಡ ದಾಟೋದ್ರಾಗ ನಾನು ಅಧ್ಯಕ್ಷರು ಇಬ್ಬರ ಉಳಿತು ಅನ್ನೋ ಸಂಶಯ. ಯಾಕ್ರಿ? 8:30 ನಾ ಅಪ್ಪಗಳು ಹರ್ಯಾಗ ಬರ್ತಂದ್ರೆ ಏನ್ ಮಾಡೋದ್ರಿ? ಅದಕ್ಕ ಮಹಾತ್ಮರ ಚಿಂತನೆಯನ್ನ
ಆದರ್ಶದ ದಾರ್ಶನಿಕರಾಗಿರ್ತಕ್ಕಂಥವ್ರನ್ನ ಬಳಕೆ ಮಾಡ್ಕೋಬಾರ್ದು. ಕೊನೆ ಒಂದು ಮಾತು ನಾನು ಮಾತು ಮುಗಿಸ್ತೀನಿ. ಸಸಾಲಟ್ಟಿಯಿಂದ ತೀರ್ದಾಳ್ ಕಡೆ ಒಂದು ಬಸ್ ಹೊಂಟಿತ್ತು. ಇವತ್ತು ಮಹಾತ್ಮರ ಭಾವಚಿತ್ರ ಹಿಡ್ಕೊಂಡು ಬಹಳ ಜನ ರಾಜಕಾರಣ ಮಾಡ್ತಾರ, ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾರ. ಅವ್ರು ಬದುಕಿದ ಆದರ್ಶಗಳನ್ನು ತಮ್ಮಲ್ಲಿ ಬಳಕೆ ಮಾಡ್ಕೊಂಡಿಲ್ಲ. ಆ ಬಸ್ ಹೊಂಟಿತ್ತು, ಎಲ್ಲ ಸೀಟ್ ಪ್ಯಾಕ್ ಆಗಿತ್ತು. ಒಬ್ಬ ಸೆಕೆಂಡ್ ಇಯರ್ ಹುಡುಗ ಬಸವನವ್ರ ವಚನ ಓದ್ಕೊಂಡ್ ಕುಂತಿದ್ದ. ಮುಪ್ಪಾವಸ್ಥೆ ಮುದಕ್ ಮ್ಯಾಗ ಹತ್ತಿ ಬಿಟ್ಟ. ಸೀಟ್ ಕೇಳಿದ್ರ ಹುಡುಗ ಕೊಡ್ತಿದ್ದಿಲ್ಲ ಗೊತ್ತಿಲ್ಲ. ಮುದಕ್ ಅಜ್ಜ ಹೆಂಗ್ ಕೇಳಿದಂದ್ರ ಅವ್ ಬಸವನವ್ರ ವಚನ ಓದಾಕತ್ತಿದ್ದಲ್ಲ, ಅದ ಶೈಲಿಯಾಗಿ ಕೇಳಿದ್ವು. ದಯವಿಲ್ಲದ ಧರ್ಮ ಅದಾವುದಯ್ಯ, ನನಗೊಂದು ಸೀಟು ಬಿಟ್ಟು ಕೊಡಯ್ಯ ಅಂತವ ಹುಡುಗಂದ. ಬಹಳ ಬುದ್ಧಿವಂತಿದ್ದು ಸೆಕೆಂಡ್ ಇಯರ್ ವಿದ್ಯಾರ್ಥಿ ಅವ. ಬಸವನವ್ರ ಗ್ರಂಥ ತೆಗೆದ ಬ್ಯಾಗಿನೊಳಗಿಟ್ಟ. ಅಜ್ಜ ಕೇಳಿದ್ನಲ್ಲ, ದಯವಿಲ್ಲದ ಧರ್ಮ ಅದಾವುದಯ್ಯ, ನನಗೊಂದು ಸೀಟು ಬಿಟ್ಟು ಕೊಡಯ್ಯ ಅಂದಿದ್ದ. ಹುಡುಗಂದ, ಪರಚಿಂತೆ ನಮಗೇತ ಕಯ್ಯ, ಪರಚಿಂತೆ ನಮಗೇತ ಕಯ್ಯ, ಒದ್ದಲುಂಟು ಹಾಸಲುಂಟು, ಬೆಳಕಾದರೆ ಪರೀಕ್ಷೆ ಉಂಟು ಅಂದವ. ಇವತ್ತಿನ ಯುವಶಕ್ತಿ ಬಹಳ ಜ್ಞಾನವಂತದ. ಈ ನಾಟಕದೊಳಗೆ 3 ತಾಸಿನ ನಾಟಕ ಏನೈತಲ್ಲ, ನಮ್ಮ ಬದುಕಿನ ಸಾರಾಂಶವನ್ನ, ಬಾಲ್ಯವನ್ನ, ಯೌವನವನ್ನ, ಸಂಸಾರವನ್ನ, ಮುಪ್ಪಾವಸ್ಥೆಯನ್ನ ಮುಂದೆ ಕಣ್ಣು ಮುಂದೆ ತೋರಿಸ್ತಿರ್ತಾರ. ನಮ್ಮ ಬದುಕು ಹಂಗದ. ಒಂದೇ ಮಾತನ್ನ ಹೇಳ್ತೀನಿ, ಈ ಬದುಕು ಸಾರ್ಥಕ ಆಗಬೇಕು ಅಂತಂದ್ರ ನಮಗ್ ಕಣ್ಣೀರು ವರ್ಷಾಕ್ ಸಾಧ್ಯ ಆಗ್ಲಿಲ್ಲ ಅಂದ್ರು ಸಹಿತ ಮೂಕಾಂಬಿಕೆ ತೇರು ಹೋದಾಗ ಎಳಿತಿರ್ತದ. ನಮ್ ಕಡೆ ಒತ್ತತ್ತಿ ಕಾರಿ ಕಾರ್ಸಕ್ ಆಗಲಿಲ್ಲ ಅಂದ್ರು ಕಲ್ಲು ಮಾತ್ರ ಒಗಿಬಾರ್ದು. ನಮಗ್ ಸಾಧ್ಯ ಆದ್ರೆ ಹೂ ಆರಿಸ್ಬೇಕು, ಕಾರಿ ಕಾರ್ಸಬೇಕು. ಅದು ಸಾಧ್ಯ ಆಗಲ್ಲ ಸುಮ್ಮನೆ ನೋಡ್ಕೊಂತ, ವೈಭವ ನೋಡ್ಕೊಂತ ಭಕ್ತಿ ಮಾಡ್ಬೇಕು ಒಳಗ ಅಂತ ಪಾತ್ರ ಐತಿ. ಇದನ್ನ ಅಂದ್ರ ಆನಂದ ಇಲ್ಲ, ಇದೆಲ್ಲ ನಂದು ಅಂದಿವ ಅಂದ್ರೆ ಆನಂದ ಐತಿ ಅಂತ ಹೇಳಿ ನನ್ನೆರಡು ಮಾತುಗಳಂತ ತಮ್ಮೆಲ್ಲರ ಪಾದಕ. ಇಲ್ಲಿವರೆಗೆ